ಆತ್ಮೇರೆ ನಮಸ್ಕಾರ. ಮಾತಿನ ಕುರಿತು ಅನೇಕ ಗಾದೆಗಳಿದೆ. ಅದರಲ್ಲಿ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನುವ ಗಾದೆ ನಾನಾ ಅರ್ಥಗಳನ್ನು ಹೇಳ್ತದೆ. ಮಾತು ಒಂದ್ಸರಿ ಆಡಿದ್ರೆ ಅದು ಮುಗಿದೋಯ್ತು. ಈಗ ಒಂದು ರಿವಾಲ್ವರ್ ಪಿಸ್ತೂಲ್ನಲ್ಲಿ ಒಂದು ಗುಂಡು ಹೊಡೆದ್ರೆ ಆ ಗುಂಡು ವಾಪಸ್ ತರೋಕ್ಕಾಗಲ್ಲ. ಎಲ್ಲಿ ಹೊಡೆದಿರ್ತದೆ ಅಲ್ಲಿ ಹೊಡೋಗುತ್ತೆ. ಹಂಗೆ ಅದು ಒಂದ್ಸರಿ ಹೊರಟ್ರೆ ಅದು ನಮಗೆ ಮುಗೀತದ್ರ ಕತೆ ಅಂತ. ಹಾಗೆ ಮುತ್ತಿದ್ರೆ ಆ ಮುತ್ತನ್ನ ಒಡೆದೋದ್ರೆ ಮತ್ತೆ ಜೋಡ್ಸಕ್ಕಾಗೋಲ್ಲ ಅಂತ. ಎಂಥ ಒಂದು ಹೋಲಿಕೆ! ಅದು ನಾವು ಮಾತು ಕಲಿಬೇಕು ಅಂತ ಇರೋರು ಆ ಮಾತಿನ ಮಹತ್ವವನ್ನು ಅರಿತುಕೊಂಡು ಜೀವನದಲ್ಲಿ ಎಷ್ಟು ಚೆನ್ನಾಗಿ ಬಾಳಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ನಾವು ಮಾತಾಡೋ ಮುಂಚೆನೇ ಹುಷಾರಾಗಿ ಮಾತಾಡಬೇಕು, ಎಚ್ಚರಿಕೆಯಿಂದ ಮಾತಾಡಬೇಕು. ಹಲವಾರು ಆಮ್, ಸಾರಿ ಯೋಚನೆ ಮಾಡಿ ಮಾತಾಡಬೇಕು. ಏನೋ ಬಾಯಿಗೆ ಬಂತು ಅಂತ ಎಲ್ಲನೂ ಮಾತಾಡಬಾರ್ದು, ಒದರಬಾರ್ದು ಅನ್ನೋದು ಇದ್ರ ಉದ್ದೇಶ. ಇದ್ರ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಬರ್ತೇನೆ. ಮೊದಲನೇದಾಗಿ ವಿಕಾಸ್ ಏನು ಹೇಳ್ತಾರೆ ಕೇಳೋಣ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಖಂಡಿತವಾಗಿ ಸರ್, ಇವತ್ತು ವಿಶೇಷವಾಗಿ ಇದು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು. ಇದನ್ನ ತುಂಬಾ ಅರ್ಥಗರ್ಭಿತವಾದ ನಮ್ಮ ಕನ್ನಡದಲ್ಲಿ ಒಂದು ಅತ್ಯಂತ ಜನಪ್ರಿಯ ಗಾದೆನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮುತ್ತು ಒಡೆದ್ರೆ ಹೋಯ್ತು ಅಂದ್ರೆ ಅದನ್ನ ಏನಾದ್ರು ಕೆಳಗಡೆ ಬಿದ್ದು ಅದು ಚೂರಾಗಿ ಹೋದ್ರೆ ಮತ್ತೆ ಯಾವುದೇ ರೀತಿಯಾಗಿ ಅದನ್ನ ಕೂಡ್ಸಕ್ ಆಗೋದಿಲ್ವೋ, ಹಾಗೇನೆ ಮಾತು ಅದೇ ರೀತಿಯಾಗಿ ನಮ್ಮ ಬಾಯಿಂದ ಹೊರಟ ಮಾತು ನಾವು ಕೈಯಿಂದ ಎಸೆದ ಕಲ್ಲು ಆಗಿರ್ಬೋದು, ಬಿಟ್ಟ ಬಾಣವೇ ಆಗಿರ್ಬೋದು, ನಾವು ವಾಪಸ್ ಅದನ್ನ ತಗೊಳ್ಲಿಕ್ಕಾಗಲ್ಲ. ಅದ್ರ ಕಡೆಗೆ ನಾವು ಹೇಗೆ ಒಂದು ಸಾರಿ ನಮ್ಮ ಮಾತು ಬಾಯಿಂದ ಹೊರಗೆ ಬರಬೇಕು, ಅದನ್ನ 10 ಸಾರಿ ಯೋಚನೆ ಮಾಡಿ ನಾವು ಮಾತಾಡ್ಬೇಕಾಗ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಾತಿನ ಶಕ್ತಿ ಆಗಿರ್ತದೆ. ಒಂದು ಮಾತು ಬೆಳ್ಳಿ ಆದ್ರೆ ಮೌನ ಬಂಗಾರ ಅಂತೀವಿ. ಹಾಗೆ ಇತರರಿಗೆ ಅದು ನೋಯಿಸ್ಬಾರ್ಬಾರ್ದು. ಅದು ಆ ರೀತಿಯಾಗಿ ಅವ್ರಿಗೆ ಪ್ರೀತಿ ಅವ್ರ ಮನಸ್ಸನ್ನ ಗೆಲ್ಲೋ ರೀತಿಯಲ್ಲಿ ಇರ್ಬೋದು. ಹಾಗೇನೆ ಪಾಶ್ಚಾತ್ತಾಪಕ್ಕೆ ಜಾಗ ಇಲ್ಲ ಅಂತಾರೆ. ಯಾಕೆಂದ್ರೆ ನಾವು ಮಾತು ವಿಚಾರದಲ್ಲಿ ನಾವೇನಾದ್ರು ಮಾತಾಡಿ ತಪ್ಪು ದಾರಿನಲ್ಲಿ ಮಾತಾಡಿದ್ವಿ ಅಂದ್ರೆ ಅವ್ರು ಪಾಶ್ಚಾತ್ತಾಪ ಪಡೋ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಏನೇ ಮಾತಾಡ್ಬೇಕು ಅಂದ್ರೆ ಯೋಚಿಸಿ ಮಾತಾಡ್ಬೇಕಾಗ್ತದೆ. ನಾಲಿಗೆಗೆ ಮೂಳೆ ಇಲ್ಲ ಅಂತಾರೆ. ಹಾಗೆ ಹೇಗೋ ಯಾಗ್ಬೇಕೋ ಹಾಗೆ ನಾಲಿಗೆ ಉಚ್ಚಾರಣೆ ಮಾಡಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಮುಂದೆ ಯಾವುದೇ ವೇದಿಕೆಯಲ್ಲಿ ಆಗಲಿ ಯಾವುದೇ ಕಾರ್ಯಕ್ರಮದ ಎಲ್ಲಾ ಕ್ಷೇತ್ರಗಳಲ್ಲೂ ಮಾತು ತುಂಬಾ ಮಹತ್ವ ಪಡುತ್ತದೆ ಅಂತ ಹೇಳ್ಬೋದು. ವೇದಿಕೆಯಲ್ಲಿ ಮಾತಾಡೋರಂತೂ ಇನ್ನು ವಿಶೇಷವಾಗಿ ಮಾತಾಡಬೇಕಾಗ್ತದೆ. ಆ ರೀತಿಯಾಗಿ ನಮ್ಮ ಮಾತುಗಾರಿಕೆಯನ್ನ ನಮ್ಮ ಕಲೆಯನ್ನ ರೂಢಿಸ್ಕೋಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತ ಇರಬೇಕು. ಅದೇ ರೀತಿಯಾಗಿ ನಮ್ಮ ಮಾತುಗಳು ನಮ್ಮ ಮುತ್ತಿನ ರೀತಿಯಾಗಿ ಇರಬೇಕು, ಅದು ಒಡೆದೋಗಿರೋ ರೀತಿಯಾಗಿ ಆಗ್ಬಾರ್ದು ಅಂತ ಹೇಳಿ ನನ್ನ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು ಸರ್. ರಾಜೇಂದ್ರ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಗಾದೆ ಎಲ್ಲರಿಗೂ ಗೊತ್ತಿದ್ದಂಗೆ, ಮಾತನಾಡಿದ್ರೆ ಮುತ್ತಿನಂತಿರ್ಬೇಕು, ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು ಅನ್ನಂಗೆ. ಇದರಲ್ಲಿ ನಮಗೆ ಬಹಳ ಅರ್ಥಪೂರ್ಣ ಆಗ್ಲೇ ನಮ್ಮ ಫ್ರೆಂಡ್ ವಿಕಾಸ್ ಅವರು ಬಹಳವಾಗಿ ಉದಾಹರಣೆಗಳು ಕೊಟ್ಟಿದ್ದಾರೆ. ಇದು ಮಾತು ನಮ್ಮ ಮನುಷ್ಯನ ವ್ಯಕ್ತಿತ್ವವನ್ನು ಅಳಿತಾರೆ. ಎಲ್ಲರೂ ನಮ್ಮ ಮಾತಿನ ಮೂಲಕ ನಮ್ಮನ್ನು ಗೌರವಿಸ್ತಾರೆ, ಸಂಬಂಧನ ಕಟ್ಬೋದು. ಆದ್ರೆ ಅದೇ ರೀತಿ ವಿರುದ್ಧವಾಗಿ ಮಾತಾಡಿ ಅಜಾಗರೂಕತೆ ಮಾತಾಡಿದ್ರೆ ನಮ್ಮ ಸಂಬಂಧಗಳೆಲ್ಲ ಹಾಳಾಗುತ್ತದೆ. ಸೊ ಒಂದು ಎಕ್ಸಾಂಪಲ್ ತಗೋಬಹುದು. ಒಬ್ಬ ಮಗ ತಂದೆ ಬಗ್ಗೆ ಅವಮಾನಕರವಾಗಿ ಮಾತಾಡ್ಬಿಟ್ಟು ಆಮೇಲೆ ಕ್ಷಮೆ ಕೇಳಿದ್ರು ಅದ್ರಲ್ಲಿ ಉಂಟಾದ ನೋವು ತುಂಬಾ ದಿನದೊಳಗೆ ಉಳ್ಕೊಂಡಿರ್ತದೆ. ಅದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯವಿತಂ ಚೈತಂ. ಅಂದ್ರೆ ಪ್ರಿಯವಾದ, ಸತ್ಯವಾದ, ಹಿತಕರವಾದ ಮಾತುಗಳೇ ಒಂದು ವಾಕ್ ತಪಸ್ಸಿದ್ದಂಗೆ. ಅದನ್ನ ನಾವು ಯಾವಾಗಲೂ ಅದೇ ಸಮಯದ ಸಮಯವಾಗಿರ್ಬೇಕು, ನಮ್ಮ ಮನಸ್ಸು ನಾವು ಇರಬೇಕು ಅಂತ ಹೇಳ್ತೀವಿ. ಇನ್ನೊಂದೇನಂದ್ರ ನಮ್ಮ ಡಿ ವಿ ಗುಂಡಪ್ಪ ಅವರು ಹೇಳ್ತಾರೆ, ಮನುಷ್ಯನ ನಡೆ ನುಡಿ ಮಾತುಗಳು ಅವನ ನಿಜವಾದ ಸಂಪತ್ತು ಅಂತಾರೆ. ಹಣ ಕಳೆದ್ರೆ ಬೇಕು, ಇನ್ನೊಂದ್ಸಲ ಸಂಪಾದಿಸ್ಕೋಬಹುದು. ಆದ್ರೆ ಮಾತಿನಿಂದ ಕಳೆದುಕೊಂಡ ಗೌರವ ಅಥವಾ ಸಂಪತ್ತು ಪುನಃ ಮರಳಿ ಪಡೋದು ತುಂಬಾ ಕಷ್ಟ ಅಂತ. ಇಂದಿನ ಕಾಲದಲ್ಲಿ ನಾವು ಇವಾಗ ಯೂಸ್ ಮಾಡ್ತಿರೋದು ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆ. ತುಂಬಾ ವೇಗವಾಗಿ ನಮ್ಮ ಮಾತುಗಳು, ನಮ್ಮ ಆಯ್ಕೆಗಳು ಎಲ್ಲರಿಗೂ ತಲುಪ್ತದೆ. ಆದ್ದರಿಂದ ನಾವು ತುಂಬಾ ಜಾಗರೂಕತೆಯಿಂದ ನಮ್ಮ ಮಾತನ್ನು, ನಮ್ಮ ವಿಷಯವನ್ನು ಹೇಳ್ಬೇಕಾಗ್ತದೆ ಅಂತ ಹೇಳಿ ಇಷ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಗುಡ್. ನಮ್ಮ ಜೊತೆ ಪಾಂಡ್ರಂಗ್ ಇದ್ದಾರೆ. ಪಾಂಡ್ರಂಗ್, ತಮ್ಮ ಅನಿಸಿಕೆ ನಮಸ್ತೆ ಸರ್. ತಿಳಿಸಿ. ನಮಸ್ತೆ ಸರ್, ಇಂದು ನಮ್ಮ ಇವತ್ತಿನ ಚರ್ಚಾ ವಿಷಯ ಸರ್, ಮೊಟ್ಟ ಮೊದಲನೇದಾಗಿ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎಂಬ ಅತ್ಯಂತ ಅರ್ಥಪೂರ್ಣವಾದ ಗಾದೆ ಸರ್. ದೇವರು ಮನುಷ್ಯನಿಗೆ 2 ಕಿವಿ 2 ಕಣ್ಣು ಕೊಟ್ಟಿದ್ದಾನೆ ಸರ್. ಆದ್ರೆ ನಾಲಿಗೆಯನ್ನು ಮಾತ್ರ ಒಂದೇ ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಹೆಚ್ಚು ಕೇಳ್ಕೋಬೇಕು, ಹೆಚ್ಚು ಗಮನಿಸ್ಬೇಕು.
ಕಡಿಮೆ ಮಾತಾಡಬೇಕು ಎಂಬುದು ಸಂದೇಶ ಇದರ ಅಡಿಗೆ ಸರ್. ಮುತ್ತು ಎಂದರೆ ಅಮೂಲ್ಯವಾದ ಒಂದು ವಸ್ತು ಸರ್. ಅದು ಒಡೆದರೆ ಅದರ ಮೌಲ್ಯ ಕಡಿಮೆ ಆಗ್ತೈತೆ. ಅದೇ ರೀತಿ ಮನುಷ್ಯನ ಬಾಯಿಂದ ಹೊರಬಂದಂತ ಮಾತು ಕೂಡ ಅಮೂಲ್ಯ. ಆದ್ರೆ ಒಮ್ಮೆ ತಪ್ಪಾಗಿ ಮಾತನಾಡಿದ್ರೆ ಆ ಮಾತು ಯಾರ್ದೋ ಹೃದಯವನ್ನು ಹೊಡಿಬೋದು ಸರ್. ನಂತರ ಎಷ್ಟೇ ನಾವು ಕ್ಷಮೆ ಕೇಳಿದ್ರು ಆ ನೋವನ್ನು ನಾವು ಸಂಪೂರ್ಣವಾಗಿ ಅಳಿಸಲು ಸಾಧ್ಯನೇ ಇಲ್ಲ. ಒಂದು ಕತ್ತಿಯಿಂದ ಮಾಡಿದಂತ ಗಾಯ ಕೆಲ ದಿನಗಳಲ್ಲಿ ಮಾತ್ರ ಗುಣವಾಗಬಹುದು ಸರ್. ಆದ್ರೆ ಮಾತಿನಿಂದ ಮಾಡಿದಂತ ಗಾಯ ಜೀವನ ಪೂರ್ತಿ ಉಳಿಬಹುದು. ಆದ್ರಿಂದಲೇ ನಾವು ಹಿರಿಯರು ಹೇಳಿದಂಗ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ ಸರ್. ಅದೇ ರೀತಿ ಇಂದಿನ ಸಮಾಜದೊಳಗ ನಡೀತಿರುವಂತ ಅನೇಕ ಕಲಗಳು, ಕುಟುಂಬದ ಜಗಳಗಳು, ಸ್ನೇಹದ ಬಿರುಕುಗಳು, ರಾಜಕೀಯ ವೈಮನಸ್ಸುಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳ ಹಿಂದೆ ನೋಡಿದ್ರೆ ಸರ್ ಹೆಚ್ಚಾಗಿ ಅಜಾಗರೂಕವಾಗಿ ಮಾಡಿದಂತ ಮಾತುಗಳೇನೇ ಕಾರಣ ಆಗಿರ್ತಾವ ಸರ್. ಒಂದು ಮನೆ ಕಟ್ಟಾಕ ವರ್ಷಗಳು ಬೇಕಾಗ್ಬೋದು. ಆದ್ರೆ ಒಂದು ಮಾತು ಆ ಮನೆ ಶಾಂತಿಯನ್ನು ಕೆಲವೇ ಕ್ಷಣಗಳಲ್ಲಿ ಹಾಳು ಮಾಡಬಹುದು ಸರ್. ಒಂದು ಸ್ನೇಹ ಬೆಳೆಸಲು ಬಹಳ ಸಮಯ ಬೇಕು. ಆದ್ರೆ ಒಂದು ಅವಮಾನಕರವಾದ ಒಂದು ಸ್ನೇಹವನ್ನು ನಾವು ಸ್ನೇಹಿತನಿಗೆ ಮಾತಾಡಿದ್ರೆ ಅದು ಸ್ನೇಹವನ್ನು ಕೊನೆಗೊಳಿಸ್ತದೆ ಸರ್. ಅದಕ್ಕೆ ಒಬ್ಬ ಮಗ ಒಂದು ತಂದೆ ಒಂದು ತಾಯಿಗೆ ಒಂದು ಮಾತಾಡಿದಂತ ಒಂದು ಹೃದಯವು ನೋವಾಗುವಂತ ಮಾತು ಮಾತಾಡಿದ ಸರ್, ಅದು ಮನೆಯ ಕಲಹವನ್ನು, ಕುಟುಂಬದ ಕಲಹವನ್ನು ಓಡಿಸುತ್ತೆ. ಅದಕ್ಕೆ ನಾಲಿಗೆಯಲ್ಲಿ ಎಲುಬಿಲ್ಲ ಸರ್. ಆದ್ರೆ ಇದಕ್ಕೆ ನಾಲಿಗೆ ಎಲುಬನ್ನು ಮುರಿಯುವಂತ ಶಕ್ತಿ ಇದೆ ಸರ್. ಕತ್ತಿ ಕತ್ತರಿಸು ದೇವನವರು ಸರ್. ಆದ್ರೆ ಇದು ಮಾತು ಕತ್ತರಿಸುವುದು ಮನಸ್ಸನ್ನು ಸರ್. ಮಹಾನ್ ವ್ಯಕ್ತಿಗಳ ಮನಸ್ಸಿನಿಂದ ಅವರ ಜ್ಞಾನ ಮಾತ್ರ ಅವರ ಸರ್, ಅವರ ಮಾತು ಕೂಡ ಸಂಯಮದಿಂದ ಇರುತ್ತೆ ಸರ್. ಅದೇ ರೀತಿ ಗೌತಮ್ ಬುದ್ಧರು ಹೇಳಿದ್ರು ಸರ್, ಕೋಪ ಗೆಲ್ಲಲು ನಾವು ಆಗುದಿಲ್ಲ, ಕೋಪ ಗೆಲ್ಲಲು ಸಾಧ್ಯವಲ್ಲ, ಪ್ರೀತಿಯಿಂದ ಮಾತ್ರ ಗೆಲ್ಬೇಕಂತ ಹೇಳಿ. ಅದರಿಂದ ನಮ್ಮ ಇದ್ರೊಳಗ ವೇದ ಮಂತ್ರೊಳಗೆ ಏನ ಸರ್, ಸತ್ಯಂ ಬ್ರೂಯಾತ್ ಪ್ರೇಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಪ್ರಿಯ ಅಂದ್ರೆ ಸತ್ಯವನ್ನೇ ಹೇಳಿ, ಆದ್ರೆ ಅದು ಪ್ರಿಯವಾಗಿರ್ಬೇಕು ಮತ್ತು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತ ಇರಬಾರ್ದು ಅಂತ ಹೇಳ್ತಾರೆ ಸರ್. ಆದ್ರಿಂದ ಮಾತಾಡೋ ಮುಂದೆ 3 ವಿಷಯಗಳನ್ನು ನಾವು ಗಮನದಲ್ಲಿ ಯಾವಾಗಲೂ ಇಟ್ಕೋಬೇಕು ಸರ್. ಒಂದೇದ್ದು, ನಾವು ಹೇಳೋದು ಸತ್ಯವೇ? ಆಮೇಲೆ ಈ ಸಮಯದೊಳಗೆ ಹೇಳೋದು ಅಗತ್ಯ ಇದೆಯಾ? ಇನ್ನೊಂದು, ನಾವು ಹೇಳೋದು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡ್ತಿದ್ದ? ಈ 3 ಪ್ರಶ್ನೆಗಳನ್ನು ನಾವು ಮನಸ್ಸಿನಾಗ ಇಟ್ಕೊಂಡು ಮಾತಾಡೋ ಮುಂದೆ ವಿಚಾರ ಮಾಡಿ ಮಾತಾಡ್ಬೇಕು ಸರ್. ಅದಕ್ಕೆ ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮಾತಾಡಕ್ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ. ಎಸ್ ಪಾಂಡುರಂಗ, ತುಂಬಾ ಚೆನ್ನಾಗಿ ತಾವು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರಿ. ಈಗ ನಮ್ಮ ಜೊತೆ ನವದೆಹಲಿಯ ಶರಣಬಸಪ್ಪ ಇದ್ದಾರೆ. ಶರಣಬಸಪ್ಪರೇ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಸರ್ ಎಲ್ಲರಿಗೂ. ನಮಸ್ಕಾರ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹ್ಮ್ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎಂಬ ಗಾದೆಯು ಅರ್ಥ ತುಂಬಾ ಗಂಭೀರವಾಗಿದೆ ಸರ್. ಇದರ ಅರ್ಥ, ಒಮ್ಮೆ ಮಾತು ಬಾಯಿಂದ ಹೊರಗೆ ಬಂದರೆ ಅದನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ಒಂದು ಮುತ್ತು ಕೂಡ ಹೊಡೆದರೆ, ಅದು ಒಂದು ಮುತ್ತು ಅಂದ್ರೆ ಅಮೂಲ್ಯವಾದ ವಸ್ತು, ಹೊಡೆದರೆ ಅದನ್ನು ಹಿಂದಿನ ಸ್ಥಿತಿಗೆ ತರಲು ಸಾಧ್ಯವಿಲ್ಲ ಸರ್. ನಾವು ಯಾವುದೇ ಸಂದರ್ಭದಲ್ಲಿ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು. ಒಂದು ಸಲ ತಪ್ಪಾಗಿ ಹೇಳಿದ ಮಾತು ಇತರರಿಗೆ ನೋವು ಕೊಡಬಹುದು ಸರ್. ನಂತರ ಎಷ್ಟೇ ಕ್ಷಮೆ ಕೇಳಿದರೂ ಅದೇ ರೀತಿ ಆಡಿದ ಮಾತು ಸರಿಪಡಿಸಲು ಸಾಧ್ಯ ಆಗುವುದಿಲ್ಲ ಸರ್. ಸರಳವಾಗಿ ಹೇಳುವುದಾದರೆ, ಮಾತು ಮತ್ತು ಮುತ್ತು ಎರಡೂ ಅಮೂಲ್ಯ. ಒಮ್ಮೆ ಹಾನಿಯಾದರೆ ಹಿಂದಿನಂತಾಗುವುದಿಲ್ಲ. ಹೀಗಾದ್ರೆ ನಮ್ಮ ಮಾತಿನ ಜವಾಬ್ದಾರಿ ಬಗ್ಗೆ ಇರುತ್ತೆ ಸರ್. ನಾವು ಮಾತನಾಡುವಾಗ ಪ್ರತಿಯೊಂದು ಮಾತು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅಂದರೆ ಯೋಚಿಸಿ ಮಾತನಾಡಬೇಕು. ಕ್ಷಣಿಕ ಕೋಪದಲ್ಲಿ ಮಾತು ಆಡಬಾರದು. ಮಾತಿನ ಪರಿಣಾಮ ತಿಳಿದುಕೊಳ್ಳಬೇಕು. ನಮ್ಮ ಮಾತು ಇತರರಿಗೆ ಹೇಗೆ ತಲುಪುತ್ತದೆ ಅನ್ನೋದು ಮುಖ್ಯ ಸರ್. ಮೌನ ಒಂದು ಬಲ. ಕೆಲವೊಮ್ಮೆ ಮಾತನಾಡದೆ ಇರುವುದೇ ಉತ್ತಮ. ಮಾತಿನ ಬಗ್ಗೆ ಇಷ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್, ನೀವೆಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ತಮ್ಮ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದೀರಿ. ನಿಮಗೇನು ಅನ್ನಿಸ್ತು? ಈ ವಿಡಿಯೋ ನೋಡುವ ವೀಕ್ಷಕರಿಗೆ ದಯಮಾಡಿ ಕಾಮೆಂಟ್ ಮಾಡಿ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ, ಐಕಾನನ್ನು ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರೀಲೇಬೇಡಿ. ಕಾಮೆಂಟ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿರುವ ಭಾವನೆ ನಮಗೆ ಅರ್ಥ ಆಗ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.